ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತೂ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಪರಮ ಪೂಜ್ಯ ಮಡಿವಾಳ ಶಿವಯೋಗಿಗಳು ಮಠದೊಳಗೆ ಭಕ್ತರ ಜೊತೆ ಮಾತನಾಡ್ತಾ ಕುಳಿತುಕೊಂಡಂಥ ಸಮಯದೊಳಗೆ ಏಕಾಏಕಿ ತಮ್ಮ ಶಿಷ್ಯನಾಗಿರ್ತಕ್ಕಂಥ ಗಂಟೆಪ್ಪನನ್ನು ಕರೆದ ಹೇಳ್ತಾರೆ, ಈ ಗಂಟೆಪ್ಪ, ಇವತ್ತಿನ ದಿವಸ ನಮ್ಮ ಮಠಕ್ಕೆ ಒಬ್ಬ ಮಹಾತ್ಮ ಬರಾಮದಾನ, ಮಹಾನುಭಾವ ಬರಾಮದಾನ. ಅದಕ್ಕೆ ಆ ಒಂದು ಮಹಾತ್ಮನ ಎದುರಿಗೆ ನಾನು ಬತ್ತಲೆ ಇರೋದು ಸರಿ ಕಾಣೋದಿಲ್ಲ. ಅದಕ್ಕೆ ನನ್ನ ಕಪನಿ ಕೈಪೀನವನ್ನು ತಂದು ಕೊಡು ಅಂತೇಳಿ ಹೇಳ್ತಾರೆ. ಆವಾಗ ಗಂಟೆಪ್ಪ ಆ ಗುರುಗಳು ಹೇಳಿದಂಗೆ ಕಪನಿ ಕೈಪೀನವನ್ನು ತಂದು ಕೊಡ್ತಾನೆ. ಆ ಒಂದು ತಂದು ಕೊಟ್ಟಂಥ ಕಪಣಿಯನ್ನು ಲಘು ಬಗೆಯಿಂದ ಅವುಗಳನ್ನು ಹಾಕ್ಕೊಂಡ ಆ ಮಡಿವಾಳ ಶಿವಯೋಗಿಗಳು ಕುಂಡಿರ್ತಾರೆ. ಇದನ್ನು ನೋಡಿದಂಥ ಅಲ್ಲಿ ಭಕ್ತ ಜನರು, ಅಪ್ಪಾಜಿ ಎಷ್ಟೋ ದಿನಗಳಿಂದ ತಾವು ನಗ್ನ ಸ್ಥಿತಿಯಲ್ಲಿಯೇ ಅಂದ್ರೆ ಬತ್ತಲೆಯಾಗೇ ಉಳಿದಿರಿ, ಇಲ್ಲೇ ನಮ್ಮೆಲ್ಲರೂ ಇದ್ರಿಗೇನೋ ನೀವು ಬತ್ತಲೆ ಇರ್ತೀರಿ, ನಾವೆಲ್ಲರೂ ಮನುಷ್ಯರಲ್ಲೇನು ಅಂತೇಳಿ ತಿಳ್ಕೊಂಡ ಮಡಿವಾಳ ಶಿವಯೋಗಿಗಳನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಮಡಿವಾಳ ಶಿವಯೋಗಿಗಳು, ನೀವು ಮನುಷ್ಯರಲ್ಪ, ಮನುಷ್ಯ ರೂಪದ ಪ್ರಾಣಿಗಳಿದ್ದಂಗೆ, ಪಶುಗಳಿದ್ದಂಗೆ ನೀವು ಶೌಚಕ್ಕೆ ಕುಳಿದಾಗ ದನಕರ ಬಂದ್ರೆ ನೀವು ಹೇಳೋದಿಲ್ಲ, ನಾಚಿಕೆ ಬಿಟ್ಟು ಹಂಗೆ ಕುಂಡಿರ್ತೀರಿ. ಆದ್ರೆ ಮನುಷ್ಯರ ಅಕಸ್ಮಾತ್ ಬಂದ್ರೆ ಆವಾಗ ನೀವೇನು ಮಾಡ್ತೀರಿ, ನಾಚಿಕೆಯಿಂದ ಗಡಿ ಬಿಡಿಸಿ ಮರ್ಯಾದೆಗೋಸ್ಕರವಾಗಿ ಎದ್ದ ನಿಂದಿರ್ತೀರಿ. ಹಂಗೆ ಈ ಹೊತ್ತ ನಮ್ಮ ಮಠಕ್ಕೆ ಒಬ್ಬ ಮಹಾನುಭಾವ ಮನುಷ್ಯರು, ನನ್ನ ಸರಿ ಸಮಾನರು ಆದಂಥವರು ಇಲ್ಲೇ ನಮ್ಮ ಬೆಟ್ಟಿಗೆ ಬರಾಕತ್ತಾರಪ್ಪ. ಅದಕ್ಕೆ ಆ ಮಹಾನುಭಾವನ ಬಿಟ್ಟು ಉಳಿದವರೆಲ್ಲ ಜ್ಞಾನ ಇಲ್ಲದಂಥ ಮೂಕ ಪ್ರಾಣಿಗಳಿದ್ದಂಗೆ. ಅದಕ್ಕೆ ಆ ಮಹಾನುಭಾವನ ಮುಂದೆ ಮರ್ಯಾದೆ ಬಿಟ್ಟು ಲಜ್ಜೆಗೆಟ್ಟು ನಾನು ಇರಲಾರನೆಪ್ಪ, ಅದಕ್ಕೆ ನಾನು ಈ ಅರಿವಿಗಳನ್ನು ಹಾಕ್ಕೊಂಡೇನಿ ಅಂತ ಹೇಳ್ತಾರೆ. ಆವಾಗ ಆಗಮನವಾಗಿರ್ತಕ್ಕಂಥ ಮಹಾಪುರುಷರು ಯಾರಪ್ಪ ಅಂತಂದ್ರೆ ಸದ್ಗುರು ಸಿದ್ಧಾರೂಢರು. ದೇಶ ಸಂಚಾರ ಮಾಡ್ತಾ ಮಾಡ್ತಾ ಸಿದ್ಧಾರೂಢ ಸದ್ಗುರುಗಳು ಗೋಕಾಕದ ಬಳಿಯಲ್ಲಿರ್ತಕ್ಕಂಥ ಘಟಪ್ರಭಾ ನದಿಯನ್ನು ದಾಟಿ ಮಾರ್ಗದಲ್ಲಿ ಹತ್ತುವಂಥ ಗ್ರಾಮ ಪುರ ಪಟ್ಟಣಗಳನ್ನು ತಮ್ಮ ಪಾದಧೂಳಿಯಿಂದ ಪವಿತ್ರಗೊಳಿಸಿ ಬೆಳಗಾವಿ ಮ್ಯಾಲಿಂದ ಗರಗ ಗ್ರಾಮದ ಒಂದು ಹೊರಭಾಗದಲ್ಲಿರ್ತಕ್ಕಂಥ ಶ್ರೀ ಮಡಿವಾಳ ಶಿವಯೋಗಿಗಳ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಇದನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಂಥ ತಿಳಿದಂಥ ಪರಮಜ್ಞಾನಿಯಾಗಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳು ಈ ಒಂದು ಸಿದ್ಧಾರೂಢರ ಆಗಮನದ ಸೂಚನೆಯನ್ನು ಅಂತರ್ದೃಷ್ಟಿಯಿಂದ ಕಂಡುಕೊಂಡು ತಾವು ಮೈ ಮೇಲೆ ಕಪಣಿ ಕೌಪೀನಗಳನ್ನು ಧರಿಸಿಕೊಂಡ ಕುಂಡಿರ್ತಾರೆ. ಇಷ್ಟೆಲ್ಲ ಚರ್ಚೆ ಆಗೋ ಸಮಯಕ್ಕೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಮಾರ್ಗವನ್ನು ಕ್ರಮಿಸ್ತಾ ಮಠದ ಬಾಗಿಲ್ಕನ ಬರ್ತಾರೆ. ಆವಾಗ ಆ ಶಿಷ್ಯ ಗಂಟೆಪ್ಪ ಅವರನ್ನು ನೋಡಿದವನ, ಅಪ್ಪ ಹೊರಗೆ ಯಾರೋ ಮಹಾತ್ಮರು ಬಂದಾರಪ್ಪ ಅಂತೇಳಿ ಹೇಳ್ತಾನೆ. ಆವಾಗ ಮಡಿವಾಳ ಸ್ವಾಮಿಗಳು, ಏ ಗಂಟೆಪ್ಪ, ಅವನನ್ನು ಬೇಗನೆ ಒಳಗೆ ಕರ್ಕೊಂಡು ಬಾರೋ, ಅವನನ್ನು ಕಂಡ ನನ್ನ ಮನದ
ಹಸಿವನ್ನು ಹಿಂಗಿಸ್ಕೊಳ್ತೇನೆ ಅಂತೇಳಿ ಹೇಳ್ತಾರೆ. ಆವಾಗ ಗಂಟೆಪ್ಪ ಶ್ರೀ ಸದ್ಗುರು ಸಿದ್ಧಾರೂಢರನ್ನು ಭಕ್ತಿ ವಿನಯಗಳಿಂದ ಒಳಗೆ ಕರೆದುಕೊಂಡ ಬರ್ತಾನೆ. ಆವಾಗ ಶ್ರೀ ಸಿದ್ಧಾರೂಢರು ಶ್ರೀ ಮಡಿವಾಳ ಶಿವಯೋಗಿಗಳನ್ನು ಕಂಡ ತಕ್ಷಣ ಆ ಮಡಿವಾಳ ಶಿವಯೋಗಿಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ವಿನೀತ ಭಾವದಿಂದ ಮಾಡಿ ನಿಂತ್ಕೋತಾರೆ. ಆವಾಗ ಮಡಿವಾಳ ಶಿವಯೋಗಿಗಳು ಬಂದಂಥ ಮಹಾತ್ಮರನ್ನು, ಸಾಧು ನಿನ್ನ ಹೆಸರು ಏನಪ್ಪ ಅಂತೇಳಿ ಕೇಳ್ತಾರೆ. ಆವಾಗ ಸಿದ್ಧಾರೂಢರು, ಮಹಾತ್ಮರೇ, ನನಗೆ ಜನ ಆರೂಢ ಅಂತೇಳಿ ಕರೀತಾರೋ ಅಂತೇಳಿ ಹೇಳ್ತಾರೆ. ಆವಾಗ ಮಡಿವಾಳ ಶಿವಯೋಗಿಗಳು, ನೀನು ಆರೂಢನೇ, ಏಕಕಾಲಕ್ಕೆ ಮೋಡದ ಬಸಿರಿನಿಂದ ಮೂಡಿ ಬಂದೀಯನಪ್ಪ, ಮಾತೃ ಗರ್ಭದಿಂದ ಹುಟ್ಟಿ ಬಂದಿಯೋ ಇಲ್ಲೋ, ನಿನ್ನ ತಂದೆ ತಾಯಿಗಳು ಯಾರು, ಅವರು ನಿನಗೆ ಇಟ್ಟ ಹೆಸರೇನು ಹೇಳು ಅಂತ ಕೇಳಿದಾಗ ಅಷ್ಟೇ ಜಾಣತನದಿಂದ ಶ್ರೀ ಸದ್ಗುರು ಸಿದ್ಧಾರೂಢರು, ನಾನು ಮಾಯಾವರಣವನ್ನು ಓಸರಿಸಿ ಬ್ರಹ್ಮದೊಳಗಿಂದ ಬಂದೇನಿಪ್ಪ ಅಂತೇಳಿ ಹೇಳ್ತಾರೆ. ಆವಾಗ ಈ ಮಾತನ್ನು ಕೇಳಿದಂಥ ಶ್ರೀ ಮಡಿವಾಳ ಶಿವಯೋಗಿಗಳು ಶ್ರೀ ಸಿದ್ಧಾರೂಢರನ್ನು ತಮ್ಮ ಸಮೀಪಕ್ಕೆ ಕರೆದ ಪ್ರೇಮದಿಂದ ತಮ್ಮ ಹತ್ತಿರ ಕುಳ್ಳಿರಿಸಿಕೊಂಡು ಅವ್ರ ಮೈ ಮೇಲೆಲ್ಲ ಕೈ ಆಡಿಸ್ತಾರೆ. ಆವಾಗ ಆ ಒಂದು ಮಹಾಪುರುಷರಾಗಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳ ಯೋಗದ ಹಸ್ತ ಸ್ಪರ್ಶದಿಂದ ಶ್ರೀ ಸಿದ್ಧಾರೂಢರ ಸರ್ವಾಂಗವು ವಿದ್ಯುತ್ ಕಂಪನ ರಂಗಿತವಾಗಿ ನೂತನ ಚೇತನ ನಿಕೇತನ ಆಕ್ಕೈತಿ. ವೈರಾಗ್ಯ ವೃತ್ತದಿಂದ ಕರಣಗಳನ್ನು ಸಂಯಮದಿಂದ ಆರೂಢರನ್ನು ಎಲ್ಲ ರೀತಿಯಿಂದಲೂ ತಬ್ಬಿ ತಟ್ಟಿ ಮುಟ್ಟಿ ಇವನು ನೋಡಿ ಮಡಿವಾಳ ಶ್ರೀಗಳು ಅಂತಾರು, ಇವನು ನಿಜವಾಗಿಯೂ ದೇಹವನ್ನು ದಂಡಿಸಿದಂಥ ಸನ್ಯಾಸಿ, ಮನಸ್ಸನ್ನು ನಿಗ್ರಹಿಸಿದಂಥ ಸಂಯಮಿ, ವೈರಾಗ್ಯದ ವೈಭವದ ಔನ್ನತ್ಯಕ್ಕೇರಿದ ಆರೂಢ ಅಂತೇಳಿ ಮನವರಿಕೆ ಮಾಡಿಕೊಂಡ ವಿಚಾರ ಮಾಡ್ತಾರೋ. ಈ ವೈರಾಗ್ಯ, ಈ ಸನ್ಯಾಸ, ಈ ಸಂಯಮ, ಈ ನಿಗ್ರಹ, ಈ ಪಾವಿತ್ರ್ಯಗಳ ಮೂಲಕವಾಗಿಯೇ ಸಂಪಾದಿಸಿದಂಥ ಜ್ಞಾನ ಸಫಲಾಕ್ಕತಿ, ಸರಸವಾಗಿ ಆಕ್ಕತಿ. ಇಲ್ಲದಿದ್ದರೆ ಬರೀ ಶುಷ್ಕ ಜ್ಞಾನ ಆಕ್ಕತಿ. ಇದಕ್ಕಾಗಿ ಇವನ ಸುಜ್ಞಾನದ, ಸಮ್ಯಕ್ ಜ್ಞಾನದ ದೃಢತೆ, ಆಳ ಎತ್ತರಗಳನ್ನು ಪರೀಕ್ಷಿಸುವುದು ವಿಹಿತ ಅಂತೇಳಿ ಭಾವಿಸ್ಕೊಂಡ, ಅಂದ್ರೆ ವಯೋವೃದ್ಧರಾಗಿರ್ತಕ್ಕಂಥ ಅಂಧರಾಗಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳು ಆ ಸಿದ್ಧಾರೂಢರನ್ನು ತಮ್ಮ ಹತ್ತಿರ ಕುಳ್ಳಿಸ್ಕೊಂಡು ಅವ್ರ ಮೈ ಮೇಲೆಲ್ಲ ಕೈ ಆಡಿಸಿ ಅವರ ಒಂದು ಶರೀರ ಕೃಶವಾಗಿರುವುದನ್ನು ಕಂಡುಕೊಂಡ ಈತ ನಿಜವಾಗಿ ಸನ್ಯಾಸತ್ವವನ್ನು ಮನಪೂರ್ವಕವಾಗಿ ಸ್ವೀಕಾರ ಮಾಡ್ಯಾನು ಅಂತೇಳಿ ತಿಳ್ಕೊಂಡ ಮುಂದೆ ಹಂಗಾದ್ರೆ ಈತನ ಜ್ಞಾನ ದೃಢತೆ, ಆ ಒಂದು ಜ್ಞಾನದ ಆಳ ಎತ್ತರ ಎಷ್ಟೈತಿ ಅನ್ನೋದನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡ ಶ್ರೀ ಮಡಿವಾಳ ಶಿವಯೋಗಿಗಳು ಸಿದ್ಧಾರೂಢರಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಏನು ಮಾಡ್ತಾರೋ ಅಂತಂದ್ರೆ, ನನ್ನ ಸಂಚಾರದ ಸಮಯದಲ್ಲಿ ದಿಕ್ಕಿಗೂ ಅಂದರೆ ಯಾವ ದಿಕ್ಕಿಗೂ ಆದರೂ ಗಿಡಗಳ ಕೊಂಬೆಗೂ ರೆಂಬೆಗೂ ಲಂಘಿಸಿದ ಮಂಗಗಳೇ ಇದ್ದಂಥ ಒಂದು ಊರನ್ನು ನಾನು ಕಂಡೆ. ಅಂಥ ಊರನ್ನು ನೀನೇನಾದರೂ ನಿನ್ನ ಸಂಚಾರ ಕಾಲದೊಳಗೆ ಅಂಥ ಊರು ಕಂಡಿ ಏನಪ್ಪ ಅಂತೇಳಿ ತಿಳ್ಕೊಂಡ ಆ ಯಾವ ನಮ್ಮ ಮಡಿವಾಳ ಶಿವಯೋಗಿಗಳು ಕೇಳಿದಾಗ ಶ್ರೀ ಸದ್ಗುರು ಸಿದ್ಧಾರೂಢರು ಉತ್ತರ ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಈ ದೇಹವೇ ಒಂದು ಊರು, ಅಂಥ ಈ ದೇಹ ಅಂತಕ್ಕಂಥ ಊರೊಳಗೆ ಇರ್ತಕ್ಕಂಥ ಮನಶ್ಚಾಂಚಲ್ಯವೇ ಅಂತಕ್ಕಂಥದ್ದು ಮಂಗ. ಆ ಮನಸ್ಸಿನಲ್ಲಿರ್ತಕ್ಕಂಥ ಚಪಲ ಚಿತ್ತ ವೃತ್ತಿಗಳೇ ಮಂಗಗಳು ಅಂತೇಳಿ ಉತ್ತರವನ್ನು ಕೊಡ್ತಾರೆ. ಈ ಉತ್ತರದಿಂದ ಸಂತುಷ್ಟರಾಗಿರ್ತಕ್ಕಂಥ ಶ್ರೀ ಮಡಿವಾಳ ಶಿವಯೋಗಿಗಳು ಸಿದ್ಧಾರೂಢರ
ಯೋಗ ಪರೀಕ್ಷೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಮತ್ತೊಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದು ಯಾವ ಪ್ರಶ್ನೆ ಅಂತಂದ್ರೆ, ನನ್ನ ಸಂಚಾರದಲ್ಲಿ ಓರ್ವ ಶ್ರೀಮಂತನ ಭವ್ಯ ಭವನವನ್ನು ಕಂಡೆ. ಆ ಕಂಡಂಥ ಭವನದೊಳಗೆ ಅದರೊಳಗೆ 3 ಅದ್ಭುತವಾದ ನದಿಗಳು ಹರಿದು ಬಂದು ಆ ಮನೆಯ ಪಾಕಶಾಲೆಯಲ್ಲಿ ಅಂದ್ರೆ ಅಡಿಗೆ ಮನೆಯಲ್ಲಿ ಸಂಗಮಿಸಿದ್ದವು, ಅಂದ್ರೆ ಕೂಡಿದ್ದವು. ಅವುಗಳ ನೀರಿನ ಸಹಾಯದಿಂದನ ಅಲ್ಲಿ ಒಂದು ಪಾಕ ಕಾರ್ಯ ಸಾಗಿತ್ತು, ಅಂದ್ರೆ ಅಡಿಗೆ ಕಾರ್ಯ ಸಾಗಿತ್ತು. ಅಂಥ ಒಂದು ಸ್ಥಾನದೊಳಗೆ ನಾನು ಚತುರತನದಿಂದ ಆ 3 ನದಿಗಳನ್ನು ದಾಟಿ ಆ ಪಾಕಶಾಲೆಯಲ್ಲಿರುವ ಪಾಕವನ್ನು ಸವಿದು ಹೊರಬರಬೇಕಾದರೆ 3 ಹರದಾರಿ ಉದ್ದವಿರ್ತಕ್ಕಂಥ ಮಾರ್ಗವನ್ನು ನಾನು ಕ್ರಮಿಸಬೇಕಾಯ್ತು, ನಡಿಬೇಕಾಯ್ತು. ಇಂಥ ಒಂದು ಭವ್ಯ ಭವನವನ್ನು ನಿನ್ನ ಆಯುಷ್ಯದಲ್ಲಿ ನೀನೇನಾದರೂ ಕಂಡಿ ಏನಪ್ಪ, ನೋಡಿ ಏನಪ್ಪ, ಅದರ ಒಳಗೆ ಹೋಗಿ ಅದರ ಒಳ ಅನುಭವವನ್ನು ನೀನು ನೋಡಿ ಏನಪ್ಪ ಅಂತೇಳಿ ತಿಳ್ಕೊಂಡ ಸದ್ಗುರು ಮಡಿವಾಳ ಶಿವಯೋಗಿಗಳು ಸಿದ್ಧಾರೂಢರನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಈ ಒಂದು ಪ್ರಶ್ನೆಗೆ ಸಿದ್ಧಾರೂಢರು ಏನು ಹೇಳ್ತಾರೋ ಅನ್ನುವಂಥದ್ದನ್ನು ನಾವು ನಾಳಿನ ಭಾಗದಲ್ಲಿ ಕೇಳೋಣಂತ. ಇವತ್ತಿನ ಈ ಒಂದು ಸಿದ್ಧಾರೂಢರು ಮತ್ತು ಮಡಿವಾಳ ಶಿವಯೋಗಿಗಳ ಸಂವಾದ ರೂಪವಾಗಿರ್ತಕ್ಕಂಥ ಈ ಒಂದು ಭಾಗವನ್ನು ಮುಕ್ತಾಯಗೊಳಿಸಿ ಉಳಿದಂಥ ಭಾಗವನ್ನು ನಾಳೆ ನೀವೆಲ್ಲ ಕೇಳೋಣ ಅಂತ ಹೇಳ್ತಾ, ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜುನ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.